ಗುಡ್ ಈವ್ನಿಂಗ್ ಸರ್. ಎಲ್ಲರಿಗೂ ನಮಸ್ಕಾರ. ಲಯನ್ಸ್ ಕ್ಲಬ್ ಆಫ್ ಮೈಸೂರು ನಾರ್ತ್ ಇದೊಂದು ಪ್ರತಿಷ್ಠಿತ ಲಯನ್ ಸಂಸ್ಥೆ ನಮ್ಮ ಜಿಲ್ಲೆ 317 ಜಿಯಲ್ಲಿ. ಸುಮಾರು 37 ವರ್ಷದ ಇತಿಹಾಸವುಳ್ಳ ಲಯನ್ಸ್ ಕ್ಲಬ್ ಆಫ್ ಮೈಸೂರು ನಾರ್ತ್ನಲ್ಲಿ ಬಹಳಷ್ಟು ರಿಸೋರ್ಸ್ಫುಲ್ ಸದಸ್ಯರಿದ್ದಾರೆ. ಇವತ್ತು ಅವರ ನೂತನ ತಂಡದ ಪದಗ್ರಹಣ ಸಮಾರಂಭ ಭಾಳ ವಿಜೃಂಭಣೆಯಿಂದ ನಡೀತಾ ಇದೆ. ಈ ಸಂಸ್ಥೆಯಲ್ಲಿ ನಮ್ಮೆಲ್ಲರ ಹೆಮ್ಮೆಯ ನಮ್ಮ NR ಕಾನ್ಸ್ಟಿಟ್ಯೂನ್ಸಿಯ ಶಾಸಕರಾದಂಥ ತನ್ವೀರ್ ಸೇಠ್ ಅವರು ಇರೋದೇ ನಮ್ಮೆಲ್ಲರಿಗೂ ಹೆಮ್ಮೆ ವಿಚಾರ. ಇವತ್ತು ವಂದನಾ ಪ್ರಸಾದ್ ಅವರು ಅಧ್ಯಕ್ಷತೆಯನ್ನು ಇವತ್ತಿನ ಪದಗ್ರಹಣ ಸಮಾರಂಭದಲ್ಲಿ ತಗೋತಿದ್ದಾರೆ. ನಾವೆಲ್ಲರೂ ಭಾಳ ಉತ್ಸುಕರಾಗಿ ಬಂದಿದ್ದೀವಿ. ಇವತ್ತು ನಾವು ನೂತನ ಸದಸ್ಯರ ಒಂದು ನಿರ್ಜಿಪ್ತವಾಗಿ ಸೇರ್ಪಡೆಯ ಸಮಾರಂಭಕ್ಕೆ ನನ್ನನ್ನು ಬರಮಾಡ್ಕೊಂಡಿದ್ದಾರೆ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾಗೆ ಸರ್, ಇವತ್ತು ತಾವು ಇಂಡಕ್ಷನ್ ಆಫೀಸರ್ ಆಗಿ ಕೂಡ ಬಂದಿದ್ದೀರಾ. ಮತ್ತು ಕಳೆದ ವರ್ಷ ತಾವು ಮಾಡುವಂಥ ಸೇವಾ ಚಟುವಟಿಕೆಗಳು ಭಾಳ ಪ್ರಸಿದ್ಧಿಗೆ ಬಂತು ಸರ್. ಅದ್ರ ಬಗ್ಗೆ ಒಂದೆರಡು ಮಾತು. ನಮ್ಮ ಉದ್ದೇಶನೇ, ನಮ್ಮ ಮೋಟೋ ಇರೋದೇ ವಿ ಸರ್ವ್ ಅಂತ. ವೇರ್ ದೆರ್ ಇಸ್ ಎ ನೀಡ್ ದೆರ್ ಇಸ್ ಎ ಲಯನ್ ಅನ್ನೋ ಒಂದು ಟ್ಯಾಗ್ಲೈನಲ್ಲಿ ಪ್ರಪಂಚದ ಯಾವುದೇ ಕೋಣೆಯಲ್ಲಿ ಎಲ್ಲಿ ಅವಶ್ಯಕತೆ ಇದೆಯೋ ಸರ್ಕಾರಗಳಿಗಿಂತ ಮುಂಚಿತವಾಗಿ ನಮ್ಮಂಥ ಸೇವಾ ಸಂಸ್ಥೆಗಳು ಅಲ್ಲಿರುತ್ತವೆ. ಸಾಕಷ್ಟು ಸೇವೆಗಳನ್ನ ಪ್ರತಿಯೊಂದು ಲಯನ್ ಸಂಸ್ಥೆನೂ ಕೂಡ ಮಾಡ್ಕೊಂಡ್ಬರ್ತಿದೆ. ನನ್ನ ಒಂದು ಅವಧಿಯಲ್ಲಿ ಒಂದು ಭಾಳ ಮೆಚ್ಚುಗೆ ಆಗುವಂಥ ಸಂಗತಿ ಏನು ಅಂತಂದರೆ, JSS ಡೆಂಟಲ್ ಕಾಲೇಜಿಗೆ ಅವಶ್ಯಕತೆ ಇದ್ದಂಥ ಮೊಬೈಲ್ ಡೆಂಟಲ್ ಕ್ಲಿನಿಕ್, ಇದರ ಒಂದು ಪ್ರಯುಕ್ತವಾಗಿ ನಾವು ಭಾಳ ಪರಿಶ್ರಮ ಪಟ್ಟು ನನ್ನ ಅವಧಿಯಲ್ಲಿ LCF ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಫೌಂಡೇಶನ್ಗೆ ಆ ಪ್ರಾಜೆಕ್ಟ್ ರಿಪೋರ್ಟ್ ಬರೆದಿದ್ದ ಒಂದು ಸಂದರ್ಭದಲ್ಲಿ ಸುಮಾರು 1 ಕೋಟಿ ರೂಪಾಯಿಯಷ್ಟು ನಮಗೆ ಅಲ್ಲಿಂದ ಫಂಡ್ಸ್ಗಳು ಬಂದು, ಮತ್ತು ಇನ್ನೇನು ಕೆಲವೇ ದಿನಗಳಲ್ಲಿ ಅಲ್ಲಿ ಮೊಬೈಲ್ ಚಾಲಿತ ಡೆಂಟಲ್ ಕ್ಲಿನಿಕ್ ಸದ್ಯದಲ್ಲೇ ಚಾಲನೆ ಆಗುತ್ತೆ. ಅದರಿಂದ ಉಪಯೋಗವಾದ ಪ್ರತಿಯೊಂದು ಹಳ್ಳಿಗಳಿಗೂ ದಂತ ಚಿಕಿತ್ಸೆ ಅಥವಾ ಅದರ ವಿಚಾರವಾಗಿ ಭಾಳಷ್ಟು ಕ್ಯಾಂಪ್ಗಳು ನಡೆಯುವಂಥ ಸಾಧ್ಯತೆ, ಹಲವಾರು ಈ ಥರ ಸೇವಾ ಕಾರ್ಯಕ್ರಮಗಳು ನಡ್ಕೊಂಡು ಬರ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.